ಎಲ್ರಿಗೂ ನಮಸ್ಕಾರ. ಸೊ ಫಸ್ಟ್ ಇಲ್ಲಿ ಬಂದ ತಕ್ಷಣ ಕೇಳ್ತಾ ಇದ್ರು ಕನ್ನಡ ಬರುತ್ತಲ್ವಾ ಅಂತ. ಕನ್ನಡದ ಹುಡುಗಿ ಹತ್ರ ಕನ್ನಡ ಬರುತ್ತಾ ಅಂತ ಕೇಳಿದ್ರೆ ನನಗೆ ಆಶ್ಚರ್ಯ ಆಗ್ತಾ ಇದೆ, ಅಷ್ಟು ಬೇಗ ಮರ್ತೋಗ್ಬಿಟ್ಟಿದಾರ ಅಂತ. ಸೊ ಸರ್ ಹೇಳಿದ ಹಾಗೆ ತಮಿಳಲ್ಲಿ ಒಂದು ಸ್ವಲ್ಪ ಫೇಮಸ್ ಆಗಿದ್ದೀನಿ ನಿಜ, ಆದರೆ ಕನ್ನಡನ ಮರ್ತಿಲ್ಲ. ಸೊ ಬಹಳಷ್ಟು ಜನ ಹೇಳಿದ್ದಾರೆ ಸರ್ಗೆ ನನ್ನ ಪಾತ್ರ ಚೂಸ್ ಮಾಡಬೇಕಾದ್ರೆ, ಅಯ್ಯೋ ಯಾಕೆ ಸೀರಿಯಲ್ ಆ್ಯಕ್ಟ್ರೆಸ್ ಅಥವಾ ತಮಿಳಲ್ಲಿ ಮಾಡ್ತಾ ಇರೋ ಹುಡುಗಿನ ಹಾಕ್ತಾ ಇದ್ದೀರಾ, ಅಥವಾ ಸ್ಮಾಲ್ ಸ್ಕ್ರೀನಿಂದ ಕರ್ಕೊಂಬಂದು ಹಾಕ್ತಾ ಇದ್ದೀರಾ, ಬೇರೆ ನಾಯಕ ನಟಿಯರು ಎಷ್ಟೋ ಜನ ಇದ್ದಾರಲ್ಲ ಚೂಸ್ ಮಾಡ್ಬೋದು ಅಂತ. ಬಟ್ ಆ ಎಲ್ಲ ಬ್ಯಾರಿಯರ್ಸ್ನು ಬ್ರೇಕ್ ಮಾಡಿ ಗುರು ಸರ್ ನನ್ನನ್ನು ಚೂಸ್ ಮಾಡಿದ್ದಕ್ಕೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಗುರು ಸರ್. ಸರ್ ಥ್ಯಾಂಕ್ ಯು ಸರ್. ಅವ್ರು ನನ್ನನ್ನು ಚೂಸ್ ಮಾಡಿದ್ದಕ್ಕೆ ಫಸ್ಟ್ ಆಫ್ ಆಲ್ ನಾನು ಬ್ಲೆಸ್ಡ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸಾಕಷ್ಟು ತಮಿಳಲ್ಲಿ ಆಫೀಸ್ ಬರುತ್ತೆ, ಬಟ್ ಕನ್ನಡದಲ್ಲಿ ಬರೋದು ಸ್ಪೆಷಲ್ ಅಲ್ವಾ. ನನಗಿನ್ನೂ ಒಂದು ಸ್ವಲ್ಪ ಖುಷಿ, ಅಲ್ಲಿಂದ ಬಂದು ಇಲ್ಲಿಂದ ಅಲ್ಲಿಗೆ ಹೋಗಿ ಅಲ್ಲಿಂದ ಮತ್ತೆ ಇಲ್ಲಿ ಕರೆಸಿ ನನ್ನನ್ನು ಆಕ್ಟ್ ಮಾಡಿಸ್ತಿದ್ದಾರೆ ಅಂತ ಹೇಳ್ಬೇಕಾದ್ರೆ ಇನ್ನೊಂದು ಸ್ವಲ್ಪ ಖುಷಿ. ಆ್ಯಂಡ್ ತುಂಬಾನೇ ಖುಷಿ ಆಗ್ತಾ ಇದೆ ಈ ಮೂವಿಲಿ ಮಾಡೋದಕ್ಕೆ. ಆ್ಯಂಡ್ ಜಗ್ಗೇಶ್ ಸರ್ ಬಗ್ಗೆ ಹೇಳಬೇಕು ಅಂತ ಅಂದರೆ, ಫಸ್ಟ್ ಡೇ ಓಕೆ ಜಗ್ಗೇಶ್ ಸರ್ ಕಾಂಬಿನೇಷನ್ ಸೀನ್ಸ್ ಮಾಡ್ತಾ ಇದ್ದೀವಿ. ಸರ್ ಸ್ಪಾಂಟೇನಿಟಿ ಇದೆಯಲ್ಲ, ನಾವು ಒಂದೊಂದು ಡೈಲಾಗ್ಸ್ ಕೌಂಟರ್ ಡೈಲಾಗ್ಸ್ ಮಾಡ್ಬೇಕಾದ್ರೆ ಒಂದು ಸೀನ್ ಪೇಪರ್ ಅಲ್ಲೇ ಬೇರೆ ಏನೋ ಇದೆ, ನಾವು ಮಾತಾಡ್ತಾ ಕಂಟಿನ್ಯೂಟಿ ಆಗಿ ಸ್ಪಾಂಟೇನಿಟಿ ಬೇರೆ ಯಾವುದೋ ಒಂದು ಪೀಕ್ಗೆ ಆ ಸೀನ್ ತಗೊಂಡು ಹೋಗಿದ್ದಾರೆ. ಸೊ ಬಹುಶಃ ನೀವು ಫಿಲಮ್ ರಿಲೀಸ್ ಆದ್ಮೇಲೆ ನೋಡ್ತೀರಾ, ಬಿಕಾಸ್ ಈ ವೊಕ್ಯಾಬುಲರಿ ಮಾತ್ರನೇ ಈ ಫಿಲಮ್ ಫುಲ್ಲು ಹಿಟ್ ಆಗುತ್ತೆ ಅಂತ ಹೇಳ್ಬೋದು. ಬಿಕಾಸ್ ಅಷ್ಟು ಅದ್ಭುತವಾಗಿದೆ, ಒಂದೊಂದು ಸೆಂಟೆನ್ಸ್ ಆಗಿರ್ಬೋದು, ಒಂದೊಂದು ವರ್ಡ್ಸ್ ಆಗಿರ್ಬೋದು, ಅಥವಾ ಒಂದೊಂದು ಪದ ಆಗಿರ್ಬೋದು, ಎಲ್ಲ ಅಷ್ಟೊಂದು ಅದ್ಭುತವಾಗಿ ಬಂದಿದೆ. ಸೊ ನಾನು ತುಂಬಾ ಎಂಜಾಯ್ ಮಾಡಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್.